ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಪ್ರಸ್ತುತ 46ನೆಯ ಈ ಅಧಿವೇಶನದಲ್ಲಿ ಭಾರತದಲ್ಲಿ ಮಹಿಳೆಯರು ವುಮೆನ್ ಇನ್ ಇಂಡಿಯಾ ಎಂಬ ಅಧ್ಯಯನದಲ್ಲಿ ಮಹಿಳೆಯರ ಸ್ಥಾನಮಾನ ಕುರಿತು ಸಂಕ್ಷಿಪ್ತ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಬ್ರೀಫ್ ಹಿಸ್ಟರಿ ಆಫ್ ವುಮೆನ್ ಇನ್ ಇಂಡಿಯಾ. ಲರ್ನಿಂಗ್ ಆಬ್ಜೆಕ್ಟಿವ್ಸ್: to understand the condition of women in India through ages. ಪ್ರಸ್ತುತ ಈ ಅಧಿವೇಶನದಲ್ಲಿ ಪ್ರಮುಖ ಉದ್ದೇಶ ಏನೆಂದರೆ, ವಿವಿಧ ಕಾಲಘಟ್ಟಗಳಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಎಂಬುದರ ಬಗ್ಗೆ ತಿಳಿದುಕೊಳ್ಳುವುದಾಗಿರುತ್ತೆ. ಬ್ರೀಫ್ ಹಿಸ್ಟರಿ ಆಫ್ ವುಮೆನ್ ಇನ್ ಇಂಡಿಯಾ. ವಿದ್ಯಾರ್ಥಿಗಳೇ, ಸ್ವಾಮಿ ವಿವೇಕಾನಂದವರು ಒಂದು ಮಾತನ್ನು ಹೇಳ್ತಾರೆ. ಸ್ತ್ರೀಯರನ್ನು ಗೌರವಿಸದ ಹಾಗೂ ಅವರಿಗೆ ಅರ್ಹವಾದ ಒಂದು ಅಂತಸ್ತು ಮತ್ತು ಅವಕಾಶಗಳನ್ನು ಕಲ್ಪಿಸಿಕೊಡದೇ ಇರುವಂತಹ ನಮ್ಮ ಸಮಾಜ ಎಂದಿಗೂ ಪ್ರಗತಿಯನ್ನು ಸಾಧಿಸುವುದಿಲ್ಲ ಅಂತ ಹೇಳಿದ್ದಾರೆ. ಇದು ವಾಸ್ತವವಾಗಿ ಅಕ್ಷರಶಃ ಸತ್ಯ. ಸೊ ಇವರ ಈ ಮಾತುಗಳು ಹೆಣ್ಣಿಗೆ ಪುರುಷನು ಕೊಡಬೇಕಾಗಿರುವಂಥ ಒಂದು ಗೌರವವನ್ನು ಇದು ಎತ್ತಿಡಿಯುತ್ತೆ. ಸೊ ಸ್ತ್ರೀಯರು ಹೊಂದಿರುವ ಸ್ಥಾನಮಾನ ಎಂಬುದು ಯಾವುದೇ ಸಮಾಜದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಮತ್ತು ನಾಗರಿಕತೆಯ ಮುನ್ನಡೆಯನ್ನು ಅಳೆಯುವ ಮಾನದಂಡ ಅಂತಲೂ ಕೂಡ ನಾವು ಕರಿತೀವಿ. ಡ್ಯೂರಿಂಗ್ ವೇದಿಕ್ ಪೀರಿಯಡ್, ಸ್ಟೇಟಸ್ ಆಫ್ ವುಮೆನ್ ವಾಸ್ ವೆರಿ ಗುಡ್. ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಎಂಬುದು ಉತ್ತಮ ರೀತಿಯಲ್ಲಿ ಇತ್ತು. ಅಂದು ಮಹಿಳೆಯರಿಗೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಪುರುಷನಿಗಷ್ಟೇ ಸರಿಸಮಾನವಾದಂಥ ಸ್ಥಾನಮಾನಗಳನ್ನು ನಾವು ನೀಡ್ತಾ ಬಂದಿದ್ವಿ. ಫ್ರಮ್ ಪೋಸ್ಟ್ ವೇದಿಕ್ ಪೀರಿಯಡ್ ಅಪ್ ಟು ಬ್ರಿಟಿಷ್ ರೂಲ್, ದಿ ಸ್ಟೇಟಸ್ ಆಫ್ ವುಮೆನ್ ಡೆಟರಿಯೋರೇಟಿಂಗ್. ಅಂದರೆ ವೇದಗಳ ನಂತರದ ಕಾಲದಲ್ಲಿ ಈ ಮಹಿಳೆಯರ ಸ್ಥಾನಮಾನದಲ್ಲಿ ಅವನತಿಯಾಗುತ್ತಾ ಹೋಗ್ತಿದ್ದಂತೆ, ವೇದೋತ್ತರ ಕಾಲದಿಂದ ಬ್ರಿಟಿಷರ ಆಳ್ವಿಕೆಯ ಅಂತ್ಯದವರೆಗೂ ಭಾರತೀಯ ಸಮಾಜದಲ್ಲಿ ಒಂದಲ್ಲ ಒಂದು ರೀತಿಯ ದಾಸ್ಯಕ್ಕೆ ಈ ಮಹಿಳೆಯರು ಸಿಲುಕಿದ್ದನ್ನು ನಾವು ಕಾಣ್ತೀವಿ. Only after independence, as the condition of nation started developing, so as there is little improvement in the status of women. ಸ್ವಾತಂತ್ರ್ಯ ನಂತರದಲ್ಲಿ ಮಾತ್ರ ಭಾರತೀಯ ಸಮಾಜದ ಪರಿಸ್ಥಿತಿ ಸುಧಾರಿಸುತ್ತಾ ಹೋಯಿತು. ಸ್ತ್ರೀಯರ ಸ್ಥಾನಮಾನದಲ್ಲಿ ಸಾಕಷ್ಟು ಸುಧಾರಣೆಗಳನ್ನದು ಕಂಡುಬಂತು. ವಿದ್ಯಾರ್ಥಿಗಳೇ, ಭಾರತೀಯ ಸ್ತ್ರೀಯರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಕೆಲವು ವಿಪರ್ಯಾಸಗಳು ಮತ್ತು ವಿಲಕ್ಷಣತೆಗಳು ನಮ್ಮ ಗಮನವನ್ನು ಸೆಳೆಯುತ್ತೆ. ಸ್ತ್ರೀಯರನ್ನು ಪೂಜ್ಯತೆಯಿಂದ, ಬಹಳ ಗೌರವ ಭಾವದಿಂದ ಕಾಣುತ್ತಾ ಸ್ತ್ರೀಯರನ್ನು ದೈವೀ ಸ್ವರೂಪವೆಂದು ಕೊಂಡಾಡುತ್ತಾ ಬಂದಂಥ ನಮ್ಮ ಸಮಾಜದಲ್ಲಿ ಸ್ತ್ರೀಯರು ಸ್ವಾತಂತ್ರ್ಯಕ್ಕೆ, ಸಮಾನತೆಗೆ ಅನರ್ಹರಾಗಿ ಹಲವಾರು ಬಗೆಯ ದೌರ್ಬಲ್ಯಗಳಿಗೆ ಒಳಗಾಗಿದ್ದಂಥದ್ದು ನಿಜಕ್ಕೂ ಶೋಚನೀಯವಾದಂಥ ಒಂದು ಸಂಗತಿ. ವಿಲಕ್ಷಣತೆ ಹಾಗೂ ವೈರುಧ್ಯತೆಗಳ ನಡುವೆಯೂ ಸಹ ಭಾರತೀಯ ಮಹಿಳೆಯರು ವೇದಗಳ ಕಾಲದಿಂದ ಹಿಡಿದು ಈಗಿನ ಸ್ಥಿತಿಯನ್ನು ಹೇಗೆ ತಲುಪಿದರು ಎಂಬುದನ್ನು ವಿಶ್ಲೇಷಿಸುವಂಥದ್ದು ತುಂಬ ಸುಲಭವಾದಂಥದ್ದಲ್ಲ. ದಿ ಸ್ಟೇಟಸ್ ಆಫ್ ಇಂಡಿಯನ್ ವುಮೆನ್ ಈಸ್ ಚೇಂಜಿಂಗ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್. ಇಟ್ ಕ್ಯಾನ್ ಬಿ ಐಡೆಂಟಿಫೈಡ್ ಇನ್ 3 stages. One is status of women in ancient India. Another one is status of women in medieval India. Third one is
ಸ್ಟೇಟಸ್ ಆಫ್ ವುಮೆನ್ ಇನ್ ಮಾಡರ್ನ್ ಇಂಡಿಯಾ. ಭಾರತೀಯ ಸ್ತ್ರೀಯರ ಸ್ಥಾನಮಾನಗಳು ಪ್ರಾಚೀನ ಕಾಲದಿಂದಲೂ ಬದಲಾವಣೆ ಹೊಂದುತ್ತಲೇ ಹೋಗಿದ್ದು, ಅದನ್ನು ನಾವು ಅಧ್ಯಯನದ ದೃಷ್ಟಿಯಿಂದ 3 ಹಂತಗಳಲ್ಲಿ ಅಥವಾ ಕಾಲಘಟ್ಟಗಳಲ್ಲಿ ಗುರುತಿಸಬಹುದಾಗಿದೆ. ಅದರಲ್ಲಿ ಮೊದಲನೇದು ಪ್ರಾಚೀನ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ, ಎರಡನೇದಾಗಿ ಮಧ್ಯಕಾಲೀನ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ, ಸ್ಟೇಟಸ್ ಆಫ್ ವುಮೆನ್ ಇನ್ ಮಿಡಿವಲ್ ಇಂಡಿಯಾ. ಆಧುನಿಕ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ, ಸ್ಟೇಟಸ್ ಆಫ್ ವುಮೆನ್ ಇನ್ ಮಾಡರ್ನ್ ಇಂಡಿಯಾ. ವಿದ್ಯಾರ್ಥಿಗಳೇ, ಈ ಸೆಷನ್ಗೆ ಸಂಬಂಧಿಸಿದಂತೆ ಕೇಳಬಹುದಾದಂಥ MCQ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ಈಗ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ, ಹೌ ವಾಸ್ ದ ಸ್ಟೇಟಸ್ ಆಫ್ ಇಂಡಿಯನ್ ವುಮೆನ್ ಡ್ಯೂರಿಂಗ್ ವೇದಿಕ್ ಪೀರಿಯಡ್? ಆಪ್ಷನ್ ಎ ಗುಡ್, ಆಪ್ಷನ್ ಬಿ ಬೆಟರ್, ಆಪ್ಷನ್ ಸಿ ಬೆಸ್ಟ್, ಆಪ್ಷನ್ ಡಿ ವರ್ಸ್ಟ್. ಆನ್ಸರ್ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಎ ಗುಡ್. ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು? ಆನ್ಸರ್ ಬಂದು ಉತ್ತಮವಾಗಿತ್ತು. ಇನ್ನು ಎರಡನೇದಾಗಿ, ಇನ್ ಹೌ ಮೆನಿ ಸ್ಟೇಟಸ್ ಆಫ್ ಇಂಡಿಯನ್ ವುಮೆನ್ ಕ್ಯಾನ್ ಬಿ ಸ್ಟಡೀಡ್? ಮಹಿಳೆಯರ ಸ್ಥಾನಮಾನವನ್ನು ಎಷ್ಟು ಹಂತಗಳಲ್ಲಿ ಗುರುತಿಸಬಹುದು? ಆನ್ಸರ್ ಬಂದು ಸಿ, 3 ಹಂತಗಳಲ್ಲಿ. ಪ್ರಾಚೀನ ಭಾರತದಲ್ಲಿ, ಮಧ್ಯಕಾಲೀನ ಭಾರತದಲ್ಲಿ, ಆಧುನಿಕ ಭಾರತದಲ್ಲಿ ಸ್ತ್ರೀಯರ ಸ್ಥಾನಮಾನ ಅಂತೇಳಿ ನಾವು 3 ಹಂತಗಳಲ್ಲಿ ಗುರುತಿಸ್ತಿದ್ದೀವಿ. ಇನ್ನು ಮೂರನೆಯದಾಗಿ, ಹೌ ವಾಸ್ ದಿ ಕಂಡೀಷನ್ ಆಫ್ ವುಮೆನ್ ಇನ್ ಮಿಡಿವಲ್ ಪೀರಿಯಡ್? ಆಪ್ಷನ್ ಎ ಗುಡ್, ಆಪ್ಷನ್ ಬಿ ಪುವರ್, ಆಪ್ಷನ್ ಸಿ ಪ್ಯಾಥೆಟಿಕ್, ಆಪ್ಷನ್ ಡಿ ವರ್ಸ್ಟ್. ಆನ್ಸರ್ ಯಾವುದಪ್ಪ ಅಂತ ಅಂದರೆ ಸಿ, ಪ್ಯಾಥೆಟಿಕ್ ಅಂದರೆ ಶೋಚನೀಯವಾಗಿತ್ತು. ಮಧ್ಯಕಾಲೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತಪ್ಪ ಅಂತ ಅಂದರೆ ತುಂಬ ಶೋಚನೀಯವಾಗಿತ್ತು, ಪ್ಯಾಥೆಟಿಕ್. ಸೊ ಅದೇ ರೀತಿ 4ನೆಯ ಪ್ರಶ್ನೆ ಏನು ಕೇಳಬಹುದು ಅಂತ ಅಂದರೆ, ಇನ್ ಇಂಡಿಯನ್ ಸೊಸೈಟಿ ವುಮೆನ್ ಹ್ಯಾವ್ ಬೀನ್ ಗಿವೆನ್ ದ ಪ್ಲೇಸ್ ಆಫ್ ಗಾಡೆಸ್, ಟ್ರೂ ಆರ್ ಫಾಲ್ಸ್? ಆನ್ಸರ್ ಬಂದು ಟ್ರೂ. ಭಾರತೀಯ ಸಮಾಜದಲ್ಲಿ ಮಹಿಳೆಯರಿಗೆ ದೇವತೆ ಅಂತ ಹೇಳಿ ನಾವು ಬಹಳ ಗೌರವ ಭಾವದಿಂದ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ವಿ. ಅದು ಸರಿನೋ ತಪ್ಪೋ? ಆನ್ಸರ್ ಸರಿ. ಇನ್ನು 5ನೆಯದಾಗಿ, ಕ್ಯಾನ್ ಯು ಬೆಟರ್ ದಿ ಕಂಡೀಷನ್ ಆಫ್ ಯುವರ್ ವುಮೆನ್? ದೆನ್ ದೇರ್ ವಿಲ್ ಬಿ ಹೋಪ್ ಯುವರ್ ವೆಲ್ ಬೀಯಿಂಗ್, ಅದರ್ವೈಸ್ ಯು ವಿಲ್ ರಿಮೈನ್ ಆಸ್ ಬ್ಯಾಕ್ವರ್ಡ್ ಆಸ್ ಯು ಆರ್ ನೌ. ಸ್ವಾಮಿ ಈ ಹೇಳಿಕೆಯನ್ನು ಕೊಟ್ಟಂಥವ್ರು ಯಾರು ಅಂತೇಳಿ. ಮೊದಲನೇದಾಗಿ ಸ್ವಾಮಿ ವಿವೇಕಾನಂದ, ಎರಡನೇದಾಗಿ ಅಂಬೇಡ್ಕರ್, ಸಿ ಗಾಂಧಿ, ಡಿ ನೆಹರು. ಈ ಹೇಳಿಕೆಯನ್ನು ಕೊಟ್ಟವ್ರು ಯಾರಪ್ಪ ಅಂತ ಅಂದರೆ ಆನ್ಸರ್ ಬಂದು ಆಪ್ಷನ್ ಎ ಸ್ವಾಮಿ ವಿವೇಕಾನಂದ. ಅಂದರೆ ಸ್ತ್ರೀಯರನ್ನು ಗೌರವಿಸದ ಹಾಗೂ ಅವರಿಗೆ ಅರ್ಹವಾದ ಅಂತಸ್ತು ಮತ್ತು ಅವಕಾಶಗಳನ್ನು ಕಲ್ಪಿಸಿಕೊಡದೇ ಇರುವ ಸಮಾಜವು ಎಂದಿಗೂ ಪ್ರಗತಿ ಸಾಧಿಸುವುದಿಲ್ಲ ಅಂತೇಳಿ ಸ್ವಾಮಿ ವಿವೇಕಾನಂದವರು ಹೇಳಿದ್ದಾರೆ. ಹಾಗಾಗಿ ಆನ್ಸರ್ ಬಂದು ಸ್ವಾಮಿ ವಿವೇಕಾನಂದ. ಇನ್ನು ಈ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ತಾವುಗಳು ಪರಾಮರ್ಶನ ಮಾಡಬೇಕಾಗಿರುವಂಥ ಗ್ರಂಥಗಳು ಅಥವಾ ಪುಸ್ತಕಗಳು ಯಾವಪ್ಪ ಅಂತ ಅಂದರೆ, ಮೊದಲನೇದಾಗಿ ಎಸ್ ಸಿ ದುಬೇರ್ ಅವರು ಬರೆದಿರುವಂತಹ ಇಂಡಿಯನ್ ಸೊಸೈಟಿ. ಇನ್ನು ಎರಡನೇದಾಗಿ ನೀವು ಯಾವ ಬುಕ್ ರೆಫರ್ ಮಾಡ್ಬೋದು ಅಂದರೆ CN ಶಂಕರ್ರಾವ್ ಅಥವಾ ಚಾನಾ ಶಂಕರ್ರಾವ್ ಬರೆದಿರುವಂತಹ ಸೋಷಿಯಾಲಜಿ ಆಫ್ ಇಂಡಿಯನ್ ಸೊಸೈಟಿ. ಮತ್ತು ಮತ್ತೊಂದು ಇದೇ ಪುಸ್ತಕವನ್ನು ಬರೆದಿದ್ದಾರೆ CN ಶಂಕರ್ರಾವ್ ಅವರು. ಇನ್ನೊಂದು ಬುಕ್ಸ್ ಬರೆದಿದ್ದಾರೆ, ಸೋಷಿಯಾಲಜಿ ಪ್ರೈಮರಿ ಪ್ರಿನ್ಸಿಪಲ್ಸ್. ಇನ್ನು RM ಶರ್ಮಾ ಎಂಬುವರು ಇಂಡಿಯನ್ ಸೊಸೈಟಿ ಎಂಬ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದನ್ನು ತಾವುಗಳು ಹೆಚ್ಚಿನ ಪರಾಮರ್ಶನಕ್ಕಾಗಿ ಬಳಸ್ಕೋಬೋದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಸೆಷನನ್ನು ಮುಕ್ತಾಯ ಮಾಡ್ತಿದ್ದೇನೆ. ಮುಂದಿನ ತರಗತಿಯಲ್ಲಿ
ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.